ಬೆಳಗುತ್ತಿ ಮತ್ತೆ ನ್ಯಾಮತಿ ತಾಲೂಕಿನ ನನ್ನೆಲ್ಲ ಅನ್ನದಾತ ದೇವರುಗಳು ಇವತ್ತು ನಾವೇನು ಈ ಕಾರ್ಯಕ್ರಮ ಹಾಕೊಂಡಿದ್ದೀವಿ, ವಿದ್ಯುತ್ ಖಾಸಗೀಕರಣದ ವಿರುದ್ಧ ಖಾಸಗೀಕರಣವನ್ನ ಈ ಕೂಡಲೇ ಕೈ ಬಿಡಬೇಕು ಅನ್ನೋ ಒತ್ತಾಯಿಸಲಿಕ್ಕೋಸ್ಕರ ಈ ಸಭೆಯಲ್ಲಿ ನಡೀತಾ ಇದೆ. ವಿದ್ಯುತ್ ಖಾಸಗೀಕರಣದ ವಿರುದ್ಧ ಈ ಕೂಡಲೇ ಸರ್ಕಾರ ಕೈ ಬಿಡಬೇಕೋಸ್ಕರ ಒತ್ತಾಯ ಮಾಡ್ತಾ ಈ ಏನು ನಾವು ಜಾಗೃತಿ ಸಭೆಯನ್ನ ಹಮ್ಮಿಕೊಂಡಿದ್ದೀವಿ. ಇವತ್ತು ವಿದ್ಯುತ್ ಶಕ್ತಿ ಖಾಸಗೀಕರಣ ಆದ್ರೆ ಬರೀ ವಿದ್ಯುತ್ ಶಕ್ತಿ ಕಂಪನಿಗಳ ನೌಕರ ಸಮಸ್ಯೆ ಮತ್ತೆ ರೈತರ ಸಮಸ್ಯೆ ಅಲ್ಲ, ಪ್ರತಿಯೊಬ್ಬ ಗ್ರಾಹಕನ ಸಮಸ್ಯೆ ಇದೆ. ಪ್ರತಿಯೊಬ್ಬ ಗ್ರಾಹಕರು ಕೂಡ ವಿದ್ಯುತ್ ಶಕ್ತಿ ಬಿಲ್ಗಳನ್ನ ಪಾವತಿ ಮಾಡ್ಲಿಕ್ಕೆ ಆಗದೆ ಇರುವಂತ ಸ್ಥಿತಿನಲ್ಲಿ ಈ ಸರ್ಕಾರಗಳು ಕಾನೂನುಗಳನ್ನ ಮಾಡ್ತಾ ಇದೆ. ಬಂಧುಗಳೇ, ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇವತ್ತು ಈಗಾಗಲೇ ಗುಜರಾತ್, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ ಕನಿಷ್ಠ ಈ ದೇಶದ 28 ರಾಜ್ಯಗಳಲ್ಲಿ ಕನಿಷ್ಠ 10-15 ರಾಜ್ಯಗಳಲ್ಲಿ ಖಾಸಗೀಕರಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾವೆ ಆಯಾ ಸರ್ಕಾರಗಳ ಆಯಾ ರಾಜ್ಯಗಳು. ಕಾರಣ ಅಲ್ಲಿನ ಪರಿಸ್ಥಿತಿ ಏನಿದೆ, ಇವತ್ತು ವಿದ್ಯುತ್ ಪ್ರಸರಣಾ ವ್ಯವಸ್ಥೆಯನ್ನ ಖಾಸಗೀಕರಣ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ಕಾರಗಳು ಇವತ್ತು ಈ ಅವರ ಖಾಸಗೀಕರಣದ ವ್ಯವಸ್ಥೆನಲ್ಲಿ ಯಾವ ರೀತಿ ಅವರು ಪಾಲಿಸಿಗಳನ್ನ ಮಾಡ್ತಾರೆ ಅಂದ್ರೆ, ಈಗ ಕರ್ನಾಟಕದಲ್ಲಿ ಟಾಟಾ ಪವರ್ ಲಿಮಿಟೆಡ್ ಅವರು 18 ಜಿಲ್ಲೆಗಳನ್ನ ಕೇಳಿದ್ದಾರೆ. ಅವರು ವಿತರಣಾ ವ್ಯವಸ್ಥೆಯನ್ನ ಮಾತ್ರ ಖಾಸಗೀಕರಣ ಕೇಳ್ತಾ ಇದ್ದಾರೆ. ವಿತರಣಾ ವ್ಯವಸ್ಥೆಗಳಲ್ಲಿ ಸಂಪೂರ್ಣವಾಗಿ ವಿತರಣಾ ವ್ಯವಸ್ಥೆಯನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾದ್ರೆ, ಈಗಾಗಲೇ ಸರ್ಕಾರದ ಒಡೆತನದಲ್ಲಿರ್ತಕ್ಕಂಥ ವಿದ್ಯುತ್ ರೇಟಿಗಿಂತ ಯಾರು ಮಾತಾಡಬಾರ್ದು, ದಯಮಾಡಿ ಹಿಡಿತಗಳ ಸರ್ಕಾರಗಳು ಖಾಸಗೀಕರಣಕ್ಕೆ ಕೊಟ್ಟಾದ ಮೇಲೆ ಸಂಪೂರ್ಣ ವಿತರಣಾ ವ್ಯವಸ್ಥೆಯನ್ನು ಆ ಖಾಸಗಿ ಕಂಪನಿಗಳ ಒಡೆತನದಲ್ಲಿ ಬಂದ್ರೆ, ಆ ಖಾಸಗೀಕರಣ ಒಡೆತನದಲ್ಲಿ ಬಂದ್ರೆ ಸರ್ಕಾರಗಳ ಹಿಡಿತ ಕೂಡ ಆ ಖಾಸಗಿ ಕಂಪನಿಗಳ ಮೇಲೆ ಇರೋದಿಲ್ಲ. ಖಾಸಗಿ ಕಂಪನಿಗಳ ಸಂಪೂರ್ಣ ಆಧಿಪತ್ಯವನ್ನ ಸಾಧಿಸುತ್ತವೆ. ಸರ್ಕಾರದ ಯಾವುದೇ ನಿಬಂಧನೆಗಳಿಗೆ ಒಳಪಡೋದಿಲ್ಲ. ಯಾವಾಗ ಬೇಕಾದ್ರೂ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡೀಸೆಲ್ ಪೆಟ್ರೋಲ್ ಬೆಲೆ ದಿನ ಹೆಂಗೆ ವೇರಿಯೇಷನ್ ಆಗುತ್ತೋ ಆ ಮಟ್ಟದಲ್ಲಿ ಖಾಸಗಿ ಕಂಪನಿಗಳು ದಿನ ವಿದ್ಯುತ್ ಶಕ್ತಿಯ ಏರಿಕೆಯನ್ನು ಕಾಣಬೇಕಾಗ್ತದೆ. ಸಂಪೂರ್ಣ ವಿತರಣಾ ವ್ಯವಸ್ಥೆ ಖಾಸಗಿ ಕಂಪನಿ ಒಡೆತನದಲ್ಲಿ ಬಂದ್ರೆ ಸರ್ಕಾರ ಅಸ್ತಿತ್ವದಲ್ಲಿ ಇರೋದಿಲ್ಲ. ಯಾವ ಸರ್ಕಾರಗಳ ಹಿಡಿತದಲ್ಲಿ ನಿಬಂಧನೆಗಳಿಗೆ ಒಳಪಟ್ಟು ಈ ಖಾಸಗಿ ಕಂಪನಿಗಳು ಕೆಲಸ ಮಾಡೋದಿಲ್ಲ. ಸಂಪೂರ್ಣವಾಗಿ ಖಾಸಗಿ ಕಂಪನಿಗಳಿಗೆ ಹೇಳಿದಂತ ಕಾನೂನುಗಳನ್ನ ಮಾಡ್ತವೆ. ಇವತ್ತು ನಮ್ಮ ಅಸ್ತಿತ್ವ ಉಳ್ಕೊಳ್ಳೋದಿಲ್ಲ. ಸರ್ಕಾರದ ಯಾವುದೇ ಒತ್ತಡಗಳಿಗೆ ಕೂಡ ಅವರು ಮಣಿಯೋದಿಲ್ಲ. ಇವತ್ತು ವಿತರಣಾ ವ್ಯವಸ್ಥೆನಲ್ಲಿ ಇದೇ ಮಹಾರಾಷ್ಟ್ರದಲ್ಲಿ ಸರ್ಕಾರ ವಿತರಣೆ ಮಾಡ್ತಕ್ಕಂಥ ಜಿಲ್ಲೆಗಳಲ್ಲಿ ವಿತರಣೆ ಮಾಡ್ತಾ ಇರ್ತಕ್ಕಂಥ ಜಿಲ್ಲೆಗಳಿಗಿಂತ ಈ ಖಾಸಗೀಕರಣಗಳಿಗೆ ಕೊಟ್ಟಿರ್ತಕ್ಕಂಥ ಜಿಲ್ಲೆಗಳಿಗೆ ಕನಿಷ್ಠ 6 ರಿಂದ 7 ರೂಪಾಯಿ ಒಂದು ಯೂನಿಟ್ ಜಾಸ್ತಿ ಆ ಗ್ರಾಹಕನ ಮೇಲೆ ಹೊರೆಯನ್ನ ಹಾಕ್ತಾ ಇರ್ತಕ್ಕಂಥ ಕೆಲಸ ನಡೀತಾ ಇದೆ. ಇಂಥ ಪರಿಸ್ಥಿತಿನಲ್ಲಿ ನಾವು ರೈತರು ಬದುಕಲಿಕ್ಕೆ ಸಾಧ್ಯನಾ? ಇವತ್ತು IP ಸೆಟ್ಗಳಿಗೆ ಖಾಸಗೀಕರಣವನ್ನ ಮಾಡಿದ್ದೇ ಆದಲ್ಲಿ ಸಂಪೂರ್ಣವಾಗಿ IP ಸೆಟ್ಗಳಿಗೆ ಸಂಪೂರ್ಣವಾಗಿ ನೀವು ಎಲ್ಲಾ ಒಡೆತನದ ಎಲ್ಲಾ ಪ್ರತಿ ಯೂನಿಟ್ಗೆ ವಿದ್ಯುತ್ಗೆ ಬಿಲ್ ಅನ್ನ ನಾವು ಕಟ್ಟಬೇಕಾಗ್ತದೆ. ಈ ದೇಶಕ್ಕೆ ಆಹಾರ ಉತ್ಪಾದನೆಯನ್ನ ಮಾಡ್ತಕ್ಕಂಥ ರೈತರು ನಾವು ಇವತ್ತು ಇವತ್ತೇನು ಪಂಚ ಯೋಜನೆಗಳಲ್ಲಿ ಉಚಿತ ವಿದ್ಯುತ್ ಕೊಡ್ತಿದ್ದಾರೆ. ಇವತ್ತು ಅದರ ಬಿಸಿ ತಟ್ಟಿಲ್ಲ. ಸರ್ಕಾರಗಳು ಮುಂದಿನ ದಿನಮಾನಗಳಲ್ಲಿ ಯಾವ ಸರ್ಕಾರಗಳು ಏನ್ ನೀತಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇವತ್ತು ನಾವು ಖಾಸಗೀಕರಣ ಆದ್ರೆ ಮನೆಯ ಬಳಕೆಯ ವಿದ್ಯುತ್ ಬಿಲ್ ಅನ್ನ ಕಟ್ಟಕ್ಕಾಗ್ತಾ ಇರುವಂತ ಪರಿಸ್ಥಿತಿ ನಾವಿರುವಾಗ ಖಾಸಗೀಕರಣಕ್ಕೆ ಈ ಸರ್ಕಾರಗಳು ಅವಕಾಶ ಮಾಡಿಕೊಟ್ಟಲ್ಲಿ ಕನಿಷ್ಠ ನಾನು ಒಂದು ಉದಾಹರಣೆ ಕೊಡ್ತೀನಿ. ಒಂದು 5 HP IP ಸೆಟ್ಗೆ ಕನಿಷ್ಠ 12 ತಿಂಗಳಲ್ಲಿ ನೀವು ಯಾವಾಗ ಬೆಳೆ ಇರುತ್ತೋ ವಿದ್ಯುತ್ ಪಂಪ್ ಸೆಟ್ ಅನ್ನ ನೀವು ಬಳಕೆ ಮಾಡ್ತಕ್ಕಂಥ ಕೆಲಸ ಇದೆ. ಕನಿಷ್ಠ ನೀವು 6-7 ತಿಂಗಳು IP ಸೆಟ್ ಅನ್ನ ಯೂಸ್ ಮಾಡಿದ್ರೆ ಅಂತ ಕೇಳಿದ್ರೆ ನೀವು 5 HP ಗೆ ಕನಿಷ್ಠ 1 ರಿಂದ 1.5 ಲಕ್ಷ ಬಿಲ್ಲನ್ನ ಕಟ್ಟಬೇಕಾದಂತ ಪರಿಸ್ಥಿತಿ ಬರ್ತದೆ. ನೀವು 1 ಎಕರೆ ಜಮೀನಲ್ಲಿ 1.5 ಲಕ್ಷ
ಬೆಳೆ ಬೆಳಿಲಿಕ್ಕೆ ಸಾಧ್ಯ ಇದೆ ಇವತ್ತಿನ ಪರಿಸ್ಥಿತಿನಲ್ಲಿ. ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ನೀವು ಬೆಳೆದ್ರೆ ಮಾರುಕಟ್ಟೆ ಇಲ್ಲ, ರೈತನ ಬೆಳೆದಂತ ಬೆಳೆಗಳಿಗೆ ಮಾರುಕಟ್ಟೆ ಇಲ್ಲ. ನೀವು ನಿಮ್ಮ ಮಾರುಕಟ್ಟೆ, ನಿಮ್ಮ ಮೂಲಭೂತ ವ್ಯವಸ್ಥೆಗಳನ್ನು ಈ ಸರ್ಕಾರಗಳು ಮಾಡ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಆದ್ರೆ ವ್ಯವಸ್ಥೆಯನ್ನ, ಎಲ್ಲ ವ್ಯವಸ್ಥೆಗಳನ್ನ ಖಾಸಗೀಕರಣ ಮಾಡ್ಕೊಳ್ಳಿಕ್ಕೆ ಈ ಸರ್ಕಾರಗಳು ಹುನ್ನಾರ ನಡೆಸಿದ್ದೇವೆ. ಅದರ ಪ್ರಯೋಗವಾಗಿ ಈಗಾಗಲೇ ವಿದ್ಯುತ್ತನ್ನ ಖಾಸಗೀಕರಣ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇದು ಅಕ್ಷಮ್ಯ. ಕಾರಣ ಏನಂತಂದ್ರೆ ನೀರು, ಬೆಳಕು ಮತ್ತೆ ವಿದ್ಯುತ್ ಏನದು ಗಾಳಿ, ನೀರು, ಬೆಳಕು ಹೇಗೆ ಈ ಕೊಡಬೇಕಾಗಿರ್ತಕ್ಕಂಥ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ಹಾಗೆ ಕೂಡ ವಿದ್ಯುತ್ ನಮ್ದು, ವಿದ್ಯುತ್ ನಮ್ಮ ಹಕ್ಕು. ಅದನ್ನ ಕೂಡ ಈ ಸರ್ಕಾರಗಳು ಸೇವೆ ಅಂತ ಪರಿಗಣಿಸಿ ಈ ರಾಜ್ಯದ ಈ ರಾಜ್ಯದ ಸಾರ್ವಜನಿಕರ, ರೈತರ, ಏನು ಬಡವರ, ಹಿಂದುಳಿದ ವರ್ಗಗಳ ಎಲ್ಲ ಜನರ ಹಿತವನ್ನ ಕಾಪಾಡ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಈ ಸರ್ಕಾರಗಳಿಗೆ ಇರಬೇಕಾಗಿತ್ತು. ಆದ್ರೆ ಇವತ್ತು ಸರ್ಕಾರಗಳು ಎಲ್ಲ ಕೈ ಚೆಲ್ತಿ ಕೂತಿವೆ. ಎಲ್ಲ ವಲಯಗಳಲ್ಲೂ ಕೂಡ ಖಾಸಗೀಕರಣವನ್ನ ಮಾಡಿ ನಮ್ಮ ಬದುಕನ್ನ, ರೈತ ಬದುಕನ್ನ ನಾಶ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆ ಕಾರಣಕ್ಕೆ ನಾವು ಹಳ್ಳಿಗರು ಎಚ್ಚೆತ್ಕೊಳ್ಬೇಕು. ನಾವು ಇವತ್ತು ಚರ್ಚೆ ಮಾಡ್ತಿರ್ತಕ್ಕಂಥದ್ದು ನಾವು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ರೈತ ಬಂಧುಗಳೇ, ರೈತ ದೇವರುಗಳೇ, ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ನಾನು, ನಾವು ಯಾವ ರಾಜಕಾರಣಕ್ಕೆ ಬರೋರಲ್ಲ, ಯಾವ MLA ನಿಲ್ಲೋರಲ್ಲ. ನಾವು ಇವತ್ತು ರೈತನ ಬದುಕಿಗೆ ಗಂಡಾಂತರ ಬಂದಿದೆ. ಈ ಖಾಸಗೀಕರಣ ಏನಾದ್ರೂ ಆದ್ರೆ ಈ ಕರ್ನಾಟಕ ರಾಜ್ಯದ 39,000 ಹಳ್ಳಿಗಳು ಕೂಡ ಭಿಕಾರಿಗಳಾಗ್ತಕ್ಕಂಥ ಪರಿಸ್ಥಿತಿ ಬಂದೊದಗಿದೆ. ಆ ಕಾರಣಕ್ಕೆ ನಾವು ಎಚ್ಚೆತ್ಕೊಳ್ಬೇಕಾಗಿದೆ. ಇದ್ರ ವಿರುದ್ಧ ಸರ್ಕಾರಗಳೇ, ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡಬೇಕಾಗಿದೆ. ಯಾವುದೇ ಕಾರಣಕ್ಕೂ ಖಾಸಗೀಕರಣಕ್ಕೆ ಅವಕಾಶ ಕೊಡಬಾರದು. ನಮ್ಮ ಮತವನ್ನ ತಗೊಂಡೋಗಿರ್ತಕ್ಕಂಥ ನೀವು, ಆಯ್ಕೆ ಆಗಿರ್ತಕ್ಕಂಥವ್ರು, ನಮ್ಮ ಹಳ್ಳಿಗಳನ್ನ ಕಾಪಾಡಬೇಕು, ನಮ್ಮ ಕುಟುಂಬಗಳನ್ನ ಕಾಪಾಡಬೇಕು, ರೈತರ ಹಿತವನ್ನ ಕಾಪಾಡ್ಕೋಬೇಕು, ಅಲ್ಪಸಂಖ್ಯಾತರ, ಹಿಂದುಳಿದವರಂತ ಕೂಲಿ ಕಾರ್ಮಿಕರ ಹಿತವನ್ನ ಕಾಪಾಡ್ತಕ್ಕಂಥದ್ದು ಈ ಆದ್ಯ ಕರ್ತವ್ಯ ಈ ಸರ್ಕಾರಗಳ ಜವಾಬ್ದಾರಿ ಆಗಿದೆ. ಆ ಕಾರಣಕ್ಕೆ ದಿನಗಳಲ್ಲಿ ನಾವೆಲ್ಲರೂ ಎಚ್ಚೆತ್ಕೊಳ್ಬೇಕಾಗಿದೆ. ಮನೆಗಳಲ್ಲಿ ಎಚ್ಚೆತ್ಕೊಳ್ಬೇಕು. ಖಾಸಗೀಕರಣದ ವಿಚಾರ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡಬೇಕಾಗಿದೆ. ನೀವೇನಾದ್ರೂ ಖಾಸಗೀಕರಣಕ್ಕೆ ಅನುಮತಿಯನ್ನ ಕೊಟ್ಟಿದ್ದೆ ಆದ್ರೆ ಯಾವ ಕಾರಣಕ್ಕೂ ನಿಮ್ಮನ್ನ ಅವಕಾಶ ಕೊಡಕ್ಕಾಗುದಿಲ್ಲ. ಈ ಕೂಡಲೇ ಖಾಸಗೀಕರಣವನ್ನ ಕೈಬಿಡಿ. ನಮ್ಮ ರೈತರ ಹಿತವನ್ನ ಕಾಪಾಡಿ. ರೈತರು ಈ ದೇಶಕ್ಕೆ ಆಹಾರ ಉತ್ಪಾದನೆ ಮಾಡಿ, ಈ ದೇಶವನ್ನ ಆಹಾರ ಭದ್ರತೆಯನ್ನ ಮಾಡಿ, ಪ್ರಪಂಚದಲ್ಲಿ ಆಹಾರ ಭದ್ರತೆಯಲ್ಲಿ ಸದೃಢ ರಾಷ್ಟ್ರ ಅಂತಕ್ಕಂಥದ್ದನ್ನ ಕೊಡ್ತಕ್ಕಂಥದ್ದು ಈ ರೈತ ಕುಟುಂಬಗಳನ್ನ ಈ ರಾಜ್ಯದಲ್ಲಿ ಉಳಿಸಬೇಕಾಗಿರ್ತಕ್ಕಂಥ ಕಾರ್ಯವನ್ನ ಕರ್ನಾಟಕ ರಾಜ್ಯ ಸರ್ಕಾರ, ಭಾರತ ಸರ್ಕಾರದ ಬಿಜೆಪಿ ನೇತೃತ್ವದ ಸರ್ಕಾರ ಈ ದೇಶದ, ಈ ರಾಜ್ಯದ ಹಳ್ಳಿಗಳನ್ನ ಕಾಪಾಡೋದಕ್ಕೆ ಚಿಂತನೆ ಮಾಡಬೇಕು. ಅವರ ಪರವಾದಂತ ನೀತಿಗಳನ್ನ ಜಾರಿ ಮಾಡಬೇಕು. ಮಾಡದೆ ಹೋದ್ರೆ ನಾವೆಲ್ಲ ಜೊತೆ ಆಗ್ಬೇಕು. ಒಕ್ಕೂರಿನಿಂದ ಖಾಸಗೀಕರಣದ ವಿರುದ್ಧ, ಈ ಎರಡು ಸರ್ಕಾರಗಳ ವಿರುದ್ಧ ಖಾಸಗೀಕರಣ ನಿಲ್ಲೋವರೆಗೂ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಾಗಬೇಕು ಅಂತಕ್ಕಂಥದ್ದನ್ನ ಜಾಗೃತಿ ಸಭೆಯಲ್ಲಿ ನಿಮಗೆ ಜಾಗೃತಿ ಮೂಡ್ತಕ್ಕಂಥ ಮಹತ್ತರವಾದಂತ ಕಾರ್ಯವನ್ನ ನಾವು ಮಾಡ್ತಾ ಇದೀವಿ. ನೀವೆಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ ನಾವು ಕರೆ ಕೊಟ್ಟಾಗ ಪಕ್ಷ ಭೇದ ಮಾಡ್ತು ಜಾತ್ಯತೀತವಾಗಿ ನಮ್ಮ ಒಕ್ಕಲ್ತನವನ್ನ ಉಳಿಸ್ಕೊಳ್ಳಿಕ್ಕೆ, ನಮ್ಮ ಬದುಕನ್ನ ಉಳಿಸ್ಕೊಳ್ಳಿಕ್ಕೆ ನೀವು ಒಗ್ಗಟ್ಟಾಗಬೇಕಾಗ್ತದೆ. ನೀವು ನಿಮ್ಮ ಬದುಕನ್ನ ಉಳಿಸ್ಕೊಳ್ಳಿಕ್ಕೆ ಒಗ್ಗಟ್ಟಾಗಿಲ್ಲ ಅಂದ್ರೆ ನಾವೇನು ಮಾಡಕ್ಕ. ನಿಮ್ಮ ಪಕ್ಷಗಳ ಜೊತೆ ನೀವು ಇರ್ಬೇಕಾಗ್ತದೆ. ನಾವಿಲ್ಲಿ ಬಂದಿರೋದು ಯಾವುದೇ ರಾಜಕೀಯ ಪಕ್ಷಗಳ ಬಗ್ಗೆ ಮಾತಾಡಕ್ಕಾಗಲ್ಲ. ನಮ್ಮ ಬದುಕಿಗೆ ಗಂಡಾಂತರ ಬಂದಿದೆ, ನಮ್ಮ ಕೃಷಿಗೆ ಗಂಡಾಂತರ ಬಂದಿದೆ, ನಮ್ಮ ಬದುಕಿಗೆ ಗಂಡಾಂತರ ಬಂದಿದೆ. ನಮ್ಮನ್ನ ಬದುಕನ್ನ, ನಮ್ಮ ಮನೆಗಳನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಒಗ್ಗಟ್ಟಾಗೋಣ ಬನ್ನಿ ಅಂತ ಹೇಳಿ ನಾವು ಕರೆ ಕೊಡಕ್ ಬಂದಿರೋದು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ ರೈತ ಬಾಂಧವರೇ. ದಯವಿಟ್ಟು ಇಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಯಾರೋ ಇಲ್ಲಿ 4-5 ಜನಕ್ಕೆ ಸಂಬಂಧಪಟ್ಟಂತ ವಿಚಾರ ಅಲ್ಲ ಇದು. ಪ್ರತಿ ಗ್ರಾಹಕನಿಗೂ ಸಂಬಂಧಪಟ್ಟಂತ ವಿಚಾರ ಆಗಿರೋದ್ರಿಂದ ದಯಮಾಡಿ ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಳ್ಳಿ. ಎಲ್ಲರೂ ಈ ಚಳುವಳಿಗೆ, ಈ ಹೋರಾಟಕ್ಕೆ ಸಹಕಾರ ಕೊಡಿ. ಈ ಖಾಸಗೀಕರಣದ ವಿರುದ್ಧ ನಮ್ಮೆಲ್ಲ ಒಕ್ಕೂರಿನ ಕೂಗು ಸರ್ಕಾರಕ್ಕೆ ಕೂಗು ಕೇಳಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಒಗ್ಗಟ್ಟಾಗೋಣ. ಒಗ್ಗಟ್ಟಿನ ಮುಖಾಂತರ, ಶಕ್ತಿ ಪ್ರದರ್ಶನದ ಮುಖಾಂತರ ಈ ಖಾಸಗೀಕರಣ ಕೈ ಬಿಡಬೇಕು ಅಂತ ಒತ್ತಾಯಿಸಲಿಕ್ಕೆ, ಖಾಸಗೀಕರಣವನ್ನ ಮಾಡ್ಲಿಕ್ಕೆ ಬಿಡದೆ ನಮ್ಮ ಹೋರಾಟವನ್ನ ಮಾಡ್ಲಿಕ್ಕೆ ನಾವೆಲ್ಲ ಸಿದ್ಧರಾಗೋಣ ಅಂತ ಹೇಳ್ತಾ, ಎಲ್ಲರೂ ಸಹಕಾರ ಕೊಡ್ತೀರಿ ಅಂತಕ್ಕಂಥ ಈ ಮಲಗಿನಹಳ್ಳಿ ಬೆಳಗುತ್ತಿ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ತಾಯಂದಿರು, ರೈತ ದೇವರುಗಳಿಗೆ ಕೈ ಮುಗಿದು ನಾನು ಇನ್ನೊಂದ್ಸರಿ ನಾನು ಕೈ ಮುಗಿದು ನಿಮಗೆ ವಿನಂತಿ ಮಾಡ್ತೀನಿ. ದಯಮಾಡಿ ಒಗ್ಗಟ್ಟಾಗಿ ಯಾವ್ದಾವ್ದೋ
ಸಣ್ಣ ವಿಚಾರಗಳಿಗೆ ನಾವು ಮನಸ್ತಾಪ ಮಾಡ್ಕೊಳ್ಳೋದು ಬೇಡ. ನಮ್ಮ ಬದುಕಿಗೆ ದೊಡ್ಡ ಗಂಡಾಂತರ ಬಂದಿದೆ, ನಮ್ಮ ಬದುಕಿಗೆ ದೊಡ್ಡ ಗಂಡಾಂತರ ಬಂದಿದೆ. ನಮ್ಮ ಒಕ್ಕಲುತನದ ನಾಶಕ್ಕೆ ಈ ಸರ್ಕಾರಗಳು ಕಾನೂನನ್ನ ರೂಪಿಸ್ತಾ ಇದ್ದಾವೆ. ದಯಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಒಗ್ಗಟ್ಟಾಗೋಣ, ಶಕ್ತಿಯನ್ನ ತೋರಿಸೋಣ. ರೈತ ಶಕ್ತಿಯನ್ನ ತೋರಿಸಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಕ್ಕಂಥ ಮಹತ್ ಕಾರ್ಯಕ್ಕೆ ನೀವೆಲ್ಲರೂ ಕಂಕಣ ಕಟ್ಕೊಂಡು ಹೋರಾಟಕ್ಕೆ ಬರಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲ ನಮಸ್ಕಾರ. ಅನ್ನದಾತ ದೇವರುಗಳಿಗೆಲ್ಲ ನನ್ನ ನಮಸ್ಕಾರ.